ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಆದಂತಹ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ನಾವು ಒಂದು ಟೇಬಲ್ ವಿತ್ ಅದರ ಎಕ್ಸ್ಪ್ಲನೇಷನ್ ಆ್ಯಂಡ್ ಡಯಾಗ್ರಾಮ್ ಎಕ್ಸ್ಪ್ಲನೇಷನನ್ನು ನೋಡ್ತೀವಿ. ಸಲ ಕೇಳಿರೋ ಕ್ವಶನ್ ಆಗಿರುತ್ತೆ. ಸೊ ತುಷ್ಟಿಗುಣ ಅಂದರೆ ಆಲ್ರೆಡಿ ನಮಗೆ ಗೊತ್ತಿದೆ, ಒಬ್ಬ ಅನುಭೋಗಿಯ ಬಯಕೆಯನ್ನು ತೃಪ್ತಿಪಡಿಸುವಂಥ ಒಂದು ಗುಣವನ್ನು ನಾವು ತುಷ್ಟಿಗುಣ ಅಂತ ಹೇಳ್ತೀವಿ. ಸೊ ತುಷ್ಟಿಗುಣವನ್ನು ನಾವು ಎರಡು ರೀತಿಯಾಗಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ, ಮೆಷರ್ಸ್ ಅಂತ ಹೇಳಿದ್ರೆ ಮಾಪನ ಮಾಡ್ತೀವಿ. ಯಾವುದಾದ್ರು ಅಂತ ಹೇಳಿದ್ರೆ ಒಂದು ಸ್ಥಾನದರ್ಶಕ, ಹಾಗೆ ಇನ್ನೊಂದು ಸಂಖ್ಯಾಸೂಚಕ ವಿಶ್ಲೇಷಣೆಯಲ್ಲಿ ಬರುವಂತಹ ಒಂದು ನಿಯಮವೇ ಇಳಿಮುಖ ಸೀಮಾಂತ ತುಷ್ಟಿಗುಣ. ಸೊ ಇದಕ್ಕೆ ಫಸ್ಟ್ ಏನು ಇಂಟ್ರಡಕ್ಷನ್ ಅಂತ ನಾವು ಹೇಳ್ತೀವಿ. ಸೊ ಅದನ್ನು ನಾವಿಲ್ಲಿ ಬರೆದಿದ್ದೀನಿ. ಸೊ ಇಂಟ್ರಡಕ್ಷನ್: ಅನುಭೋಗಿಯ ವರ್ತನೆಯನ್ನು ಚರ್ಚಿಸುವಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಒಂದು ಪ್ರಮುಖ ನಿಯಮವಾಗಿದೆ. ಈ ನಿಯಮವನ್ನು ಮೊದಲು ಪರಿಚಯಿಸಿದವರು ಜರ್ಮನ್ ಅರ್ಥಶಾಸ್ತ್ರಜ್ಞ H.H. ಗೋಸನ್ ಅಂತ. ಸೊ ಗೋಸನ್ ಅವರು ಇದನ್ನು ಫಸ್ಟು ಎಕ್ಸ್ಪ್ಲೈನ್ ಮಾಡ್ತಾರೆ. ಆದರೆ ಈ ನಿಯಮವನ್ನು ಜನಪ್ರಿಯಗೊಳಿಸಿದವರು ಆಲ್ಫ್ರೆಡ್ ಮಾರ್ಷಲ್ ಅವರು. ಸೊ ಫಸ್ಟು ಎಕ್ಸ್ಪ್ಲೈನ್ ಮಾಡಿದವರು ಗೋಸನ್ ಆದ್ರೂ ಆಲ್ಫ್ರೆಡ್ ಮಾರ್ಷಲ್ ಅನ್ನೋರು ತುಂಬ ಪಾಪ್ಯುಲರೈಸ್ಡ್ ಮಾಡ್ತಾರೆ. ಇದನ್ನು ನೀವು ಇಂಟ್ರಡಕ್ಷನಲ್ಲಿ ಬರೀಬೇಕಾಗುತ್ತೆ. ಅನುಭೋಗಿಯೊಬ್ಬನು ಇತರ ಸರಕುಗಳ ಅನುಭೋಗವನ್ನು ಸ್ಥಿರವಾಗಿರಿಸಿ ಯಾವುದೇ ಒಂದು ನಿರ್ದಿಷ್ಟ ಸರಕಿನ ಅನುಭೋಗವನ್ನು ಹೆಚ್ಚಿಸಿದಂತೆಲ್ಲ ಆ ಸರಕಿನ ವಿವಿಧ ಘಟಕಗಳಿಂದ ದೊರೆಯುವ ಸೀಮಾಂತ ತುಷ್ಟಿಗುಣ ಇಳಿಕೆಯಾಗುತ್ತದೆ. ಏನಿದು ಸಿಂಪಲ್, ಇದು ಏನಂತ ಹೇಳಿದ್ರೆ ಡೆಫಿನಿಷನ್ ಏನಂತ ಹೇಳಿದ್ರೆ, ಒಬ್ಬ ಅನುಭೋಗಿಯು ಒಂದೇ ಸರಕನ್ನು ಒಂದಾದರ ಮೇಲೊಂದಂತೆ ಸೇವಿಸುತ್ತಾ ಹೋದಾಗ ಒಟ್ಟು ತುಷ್ಟಿಗುಣ ಹೆಚ್ಚಾಗುತ್ತೆ. ಸೀಮಾಂತ ತುಷ್ಟಿಗುಣ ಅನ್ನೋದೇನಾಗುತ್ತೆ, ಇಳಿಮುಖವಾಗುತ್ತಾ ಹೋಗುತ್ತೆ. ಇದನ್ನು ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಹೇಳ್ತೀವಿ. ಇದು ಡೆಫಿನೇಷನ್ ಆಗಿರುತ್ತೆ. ಅದಾದಮೇಲೆ ಈ ಡೆಫಿನೇಷನ್ ಬರೆದಾದ್ಮೇಲೆ ನೀವು ಒಂದು ಟೇಬಲನ್ನು ಬರೀಬೇಕಾಗುತ್ತೆ. ಆ ಟೇಬಲ್ ಏನನ್ನು ತೋರಿಸುತ್ತೆ ಅಂತ ಹೇಳಿದರೆ, ಇಲ್ಲಿ ಅನುಭೋಗಿಸಿದ ಕಿತ್ತಳೆ ಹಣ್ಣುಗಳಿದೆ, ಹಾಗೆ ಒಟ್ಟು ತುಷ್ಟಿಗುಣ, ಹಾಗೆ ಸೀಮಾಂತ ತುಷ್ಟಿಗುಣ ಅಂತ ಇದೆ. ಸೊ ಟೋಟಲ್ ಯುಟಿಲಿಟಿ, ಒಟ್ಟು ತುಷ್ಟಿಗುಣ ಅಂತ ಹೇಳಿದ್ರೆ ಅವನು ಎಷ್ಟು ಕನ್ಸಪ್ಷನ್ ಮಾಡ್ತಾನೆ, ಎಷ್ಟು ಯೂನಿಟ್ಸ್ಗಳನ್ನು ಕನ್ಸಪ್ಷನ್ ಮಾಡ್ತಾನೆ, ಅದರಲ್ಲಿ ಟೋಟಲಾಗಿ ಸಿಗುವಂತಹ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಯುಟಿಲಿಟಿ ಆಗಿರುತ್ತೆ ಒಟ್ಟು ತುಷ್ಟಿಗುಣ ಅನ್ನೋದು. ಹಾಗೆ ಸೀಮಾಂತ ತುಷ್ಟಿಗುಣ ಅಥವಾ ಮಾರ್ಜಿನಲ್ ಯುಟಿಲಿಟಿ ಅಂತ ಹೇಳಿದರೆ, ಒಂದು ಎಕ್ಸ್ಟ್ರಾ ಘಟಕವನ್ನು ಕನ್ಸಪ್ಷನ್ ಮಾಡಿದಾಗ ಅಂದರೆ ಅನುಭೋಗಿಸಿದಾಗ ಅವನಿಗೆ ಸಿಗುವಂತಹ ತುಷ್ಟಿಗುಣ ಆಗಿರುತ್ತೆ ಮಾರ್ಜಿನಲ್ ಯುಟಿಲಿಟಿ. ಸೊ ಇಲ್ಲಿ ಟೋಟಲ್ ಅಥವಾ ಒಟ್ಟು ತುಷ್ಟಿಗುಣ ಅಂತ ಹೇಳಿದ್ರೆ ಟೋಟಲ್ ಓವರಾಲ್ ಅಂತ ಬರಿಬೇಕಾಗುತ್ತೆ ನೆನ್ಪಿಟ್ಕೊಳ್ಳೋಕ್ಕೆ. ಹಾಗೆ ಮಾರ್ಜಿನಲ್ ಅಂತ ಹೇಳಿದಾಗ ಅಡಿಷನಲ್ ಯೂನಿಟನ್ನು ಕನ್ಸಪ್ಷನ್ ಮಾಡಿದಾಗ ಸಿಗುವಂತಹ ತುಷ್ಟಿಗುಣ ಆಗಿರುತ್ತೆ. ಸೊ ನಾವೀಗ ಟೇಬಲನ್ನು ನೋಡೋಣ. ಫಸ್ಟು ಒಬ್ಬ ಅನುಭೋಗಿಯು ಒಂದನೇ ಕಿತ್ತಳೆ ಹಣ್ಣನ್ನು ಸೇವಿಸಿದಾಗ ಅವನಿಗೆ ಟೋಟಲ್ ಆಗಿ 12 ಯೂನಿಟ್ ಅಷ್ಟು. ಸೊ ನಾವಿಲ್ಲಿ ತುಷ್ಟಿಗುಣವನ್ನು ಹೇಗೆ ಮೆಷರ್ ಮಾಡ್ತಾ ಇದ್ದೀವಿ, ನಂಬರ್ಸಿಂದ. ಓಕೆ, ಸೊ ಅವನಿಗೆ ಮೊದಲನೇ ಹಣ್ಣನ್ನು ಕನ್ಸಪ್ಷನ್ ಮಾಡಿದಾಗ 12 ಯೂನಿಟ್ ಅಷ್ಟು ತುಷ್ಟಿಗುಣ ಸಿಗುತ್ತೆ. ಸೊ ಅದೇ ಮಾರ್ಜಿನಲ್ ಯುಟಿಲಿಟಿನೂ ಆಗಿರುತ್ತೆ. ಅದೇ 1ರಿಂದ 2ನೇ ಹಣ್ಣನ್ನು ಅವನು ಕನ್ಸಪ್ಷನ್ ಮಾಡಿದಾಗ, ಅಂದರೆ ಇಲ್ಲಿ ಸೆಕೆಂಡ್ ಒನ್ ಅನ್ನೋದು ಅಡಿಷನಲ್ ಯೂನಿಟ್. ಓಕೆ, ಸೊ ಇದು ಎಕ್ಸ್ಟ್ರಾ ಒಂದು ಅಡಿಷನಲ್ ಯೂನಿಟನ್ನು ಅವನು ಕನ್ಸಪ್ಷನ್ ಮಾಡಿದಾಗ, ಆ ಅಡಿಷನಲ್ ಯೂನಿಟ್ 2ನೇ ಹಣ್ಣನ್ನು ಕನ್ಸಪ್ಷನ್ ಮಾಡಿದಾಗ ಅವನಿಗೆ ಸಿಕ್ಕಿದ್ದು 6 ಯೂನಿಟ್ ಅಷ್ಟು. ಓಕೆ, ಸೊ ಈಗ ಎರಡನ್ನು ಆ್ಯಡ್ ಮಾಡಿದ್ರೆ 12 + 6 ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಯುಟಿಲಿಟಿ ಎಷ್ಟು ಸಿಗುತ್ತೆ, 18 ಅಂತ ಹೇಳಿದರೆ ಇದುವರೆಗೂ 2 ಕಿತ್ತಳೆ ಹಣ್ಣನ್ನು ಅವನು ಕನ್ಸಪ್ಷನ್ ಮಾಡಿದ್ದಾನೆ. ಇದರಿಂದ ಅವನಿಗೆ ಟೋಟಲಾಗಿ 18 ಅಷ್ಟು ಯೂನಿಟ್ ಅಷ್ಟು ತುಷ್ಟಿಗುಣ ಸಿಕ್ಕಿದೆ. ಮೊದಲನೇದರಿಂದ 12, ಎರಡನೇದರಿಂದ 6. ಹಾಗೆ ಮತ್ತೆ ಅವನು 3ನೇ ಹಣ್ಣನ್ನು ಕನ್ಸಪ್ಷನ್ ಮಾಡ್ತಾ ಇದ್ದಾನೆ ವಿತೌಟ್ ಎನಿ ಟೈಮ್ ಗ್ಯಾಪ್, ಯಾವುದೇ ಟೈಮ್ ಗ್ಯಾಪ್ ಇಲ್ಲ, ಕಂಟಿನ್ಯೂಸ್ ಆಗಿ ಅವನು ಕನ್ಸಪ್ಷನ್ ಮಾಡ್ತಾ ಇದ್ದಾನೆ. ಈಗೇನಾಯಿತು, ಟೋಟಲ್ ಯುಟಿಲಿಟಿ ಅನ್ನೋದು ಇನ್ಕ್ರೀಸ್ ಆಗಿದೆ. 18ಇಂದ 22 ಎಷ್ಟು ಡಿಫ್ರೆನ್ಸ್ ಇದೆ, 4 ಡಿಫ್ರೆನ್ಸ್. ಈ 4 ಅಡಿಷನಲ್ ಯೂನಿಟ್ ಅವನಿಗೇನು ಮಾರ್ಜಿನಲ್ ಯುಟಿಲಿಟಿ ಸಿಕ್ಕಿದೆ, ಅದು 3ನೇ ಹಣ್ಣನ್ನು ಕನ್ಸಪ್ಷನ್ ಮಾಡಿದಾಗಿಂದ. ಸೊ ಇಷ್ಟು 12, 6, 4, 3 ಆ್ಯಡ್ ಮಾಡಿದ್ರೆ ಟೋಟಲಾಗಿ 22 ಸಿಗುತ್ತೆ. ಓಕೆ, ನೆಕ್ಸ್ಟು 4ನೇ ಕಿತ್ತಳೆ ಹಣ್ಣನ್ನು ಅವನು ಕನ್ಸಪ್ಷನ್ ಮಾಡಿದಾಗ 24 ಯುಟಿಲಿಟಿ ಸಿಕ್ಕಿದೆ ಅಂತ ಹೇಳಿದ್ರೆ, ಇಲ್ಲಿ 4ನೇ ಹಣ್ಣಿನಿಂದ ದೊರೆತಂತಹ ತುಷ್ಟಿಗುಣ 2 ಮಾತ್ರ. ಓಕೆ, ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಬರ್ತಾ ಏನಾಗ್ತಾಯಿದೆ, ತುಷ್ಟಿಗುಣ ಅನ್ನೋದು
ಕಡಿಮೆ ಕಡಿಮೆ ಆಗ್ತಾಯಿದೆ. ಫಸ್ಟು 12, ಅದಾದಮೇಲೆ 6, 4, 2 ಅಂತ ಹೇಳಿದ್ರೆ ಸೇಮ್ ಸೈಜ್ ಇರೋವಂಥ ಹಣ್ಣು, ಸೇಮ್ ಟೇಸ್ಟ್ ಇರೋವಂಥ ಹಣ್ಣು. ಬಟ್ ನಾವು ಕಂಟಿನ್ಯೂಸ್ಸಾಗಿ ಕನ್ಸಪ್ಷನ್ ಮಾಡ್ತಾ ಹೋಗ್ತಾ ಇದ್ದಾಗೆ ಅದರಲ್ಲಿ ಸಿಗುವಂತಹ ತುಷ್ಟಿಗುಣ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಸೊ ಅದೇ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ, ಮನೇಲಿ ಏನೋ ಜಾಮೂನ್ ಮಾಡಿರ್ತಾರೆ, ಫಸ್ಟನೇ ಜಾಮೂನನ್ನು ನಾವು ಕನ್ಸಪ್ಷನ್ ಮಾಡಿದಾಗ ನಮಗೆ ಹೆಚ್ಚು ತುಷ್ಟಿಗುಣ ಸಿಗುತ್ತೆ, ಹ್ಯಾಪಿ ಆಗುತ್ತೆ. ಬಟ್ ಕಂಟಿನ್ಯೂಸ್ ಆಗಿ ಮತ್ತೆ ಮತ್ತೆ ನಾವು ತಿಂತಾ ಹೋಗ್ತಾ ಇದ್ದಾಗ ಅದರಿಂದ ಸಿಗುವಂತಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ, ಹೌದಲ್ಲ. ಸೊ ನೆಕ್ಸ್ಟು 5ನೇ ಹಣ್ಣನ್ನು ಕನ್ಸಪ್ಷನ್ ಮಾಡಿದಾಗ 24 ತುಷ್ಟಿಗುಣ, ಒಟ್ಟು ತುಷ್ಟಿಗುಣ ಸಿಕ್ಕಿದೆ. ಸೊ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಏನೂ ವ್ಯತ್ಯಾಸ ಆಗೇ ಇಲ್ಲ. ಅಂತ ಹೇಳಿದ್ರೆ ಅವನು 5ನೇ ಹಣ್ಣನ್ನು ಕನ್ಸಪ್ಷನ್ ಮಾಡಿದಾಗ ಅವನಿಗೆ ಮಾರ್ಜಿನಲ್ ಯುಟಿಲಿಟಿ ಅಥವಾ ಸೀಮಾಂತ ತುಷ್ಟಿಗುಣ 0. ಸೊ ಈ 0 ಬಂದಾದಮೇಲೆ ಅವನು ಸ್ಟಾಪ್ ಮಾಡಬೇಕು ಕನ್ಸಪ್ಷನ್ ಮಾಡೋದನ್ನು. ಓಕೆ, ಸೊ ಇಲ್ಲಿ 24 ಇರೋದ್ರಿಂದ 5ನೇ ಹಣ್ಣಿಂದ ಸಿಕ್ಕಿದ್ದು ಯಾವುದೇ ತುಷ್ಟಿಗುಣ 0 ಆಗಿರುತ್ತೆ. ಅದರಿಂದ ಏನೋ ಅವನಿಗೆ ಯೂಸ್ ಇಲ್ಲ ಅಂತ. ನೆಕ್ಸ್ಟು ಅದು ಬಿಟ್ಟು ಮತ್ತೆ ಅವನೇನಾದರೂ 5ರಿಂದ 6ಕ್ಕೆ ಅವನು ಕನ್ಸಪ್ಷನ್ ಮಾಡ್ತಾನೆ ಅಂತ ಹೇಳಿದ್ರೆ ನೆಗೆಟಿವ್ ಆಗುತ್ತೆ, ಇದ್ದಿದ್ದ ತುಷ್ಟಿಗುಣವು ಸ್ವಲ್ಪ ಹೋಗುತ್ತೆ. ಅಂತ ಹೇಳಿದ್ರೆ ಎಷ್ಟು 6ನೇ ಕಿತ್ತಲೆಯನ್ನು ಅವನು ಅನುಭೋಗ ಮಾಡಿದಾಗ ಅವನಿಗೆ -2 ಆಗೋಯ್ತು, ಋಣಾತ್ಮಕ ಅಂತ ಹೇಳ್ತೀವಿ. -2 ಅಂತ ಹೇಳಿದರೆ ನಾವು ಇಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯ ಅಂತ ಹೇಳಿದರೆ, ಟೋಟಲ್ ಯುಟಿಲಿಟಿ ಅನ್ನೋದು 12ರಿಂದ 18, 22, 24. ಸೊ ಹೀಗೆ ಒಂದು ಹಂತದವರೆಗೂ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗುತ್ತೆ, ಅದಾದಮೇಲೆ ಕಾನ್ಸ್ಟೆಂಟ್ ಆಗುತ್ತೆ, ಮತ್ತು ಅದಾದಮೇಲೆ ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಇದು ಒಟ್ಟು ತುಷ್ಟಿಗುಣ. ಸೀಮಾಂತ ತುಷ್ಟಿಗುಣ ಸ್ಟಾರ್ಟಿಂಗಿಂದಲೂ ಸಹ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾನೆ ಬರ್ತಾ ಇದೆ, ಕೊನೆಗೆ ಅದು ನೆಗೆಟಿವ್ ಕೂಡ ಆಯಿತು. ಸೊ ಸೀಮಾಂತ ತುಷ್ಟಿಗುಣ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಇದಕ್ಕೆ ನಾವು ಇದನ್ನು ಇಳಿಮುಖ ಸೀಮಾಂತ ಅಂತ ಹೇಳ್ತೀವಿ. ಸೊ ಇಲ್ಲಿ ಗರಿಷ್ಠ ತೃಪ್ತಿ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ 24 ಮತ್ತು 24. ಸೊ 24 ಆದಮೇಲೆ ಮತ್ತೆ 24 ಸಿಕ್ಕಿದೆ, ಅದು ಇನ್ಕ್ರೀಸ್ ಆಗಿಲ್ಲ. ಅದಾದಮೇಲೆ ಏನಾಗಿದೆ, ಕಡಿಮೆ ಆಗೋಗಿದೆ. ಸೊ ಈಗ ನಾವು ಎಂತ ಹೇಳ್ಬೋದು, 24 ಅವನಿಗೆ ಹೆಚ್ಚು ಸಿಕ್ಕಿದಂತಹ ತುಷ್ಟಿಗುಣ. ಓಕೆ, ಸೊ ಇದಾದಮೇಲೆ ಅವ್ನು ಕನ್ಸಪ್ಷನ್ ಮಾಡಿದ್ರೆ ಅವನಿಗೆ ಇರೋ ಒಂದು ತುಷ್ಟಿಗುಣವನ್ನು ಮೈನಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಹೇಳ್ತೀವಿ. ಅಂದರೆ ಟೋಟಲ್ ಯುಟಿಲಿಟಿ ಮ್ಯಾಕ್ಸಿಮಮ್ ಆದಾಗ ಮಾರ್ಜಿನಲ್ ಯುಟಿಲಿಟಿ ವಿಲ್ ಬಿ 0 ಆಗುತ್ತೆ. ನೆಕ್ಸ್ಟ್ ಟೋಟಲ್ ಯುಟಿಲಿಟಿ ಡಿಕ್ರೀಸ್ ಆದಾಗ ಮಾರ್ಜಿನಲ್ ಯುಟಿಲಿಟಿ ಅನ್ನೋದು ನೆಗೆಟಿವ್ ಆಗುತ್ತೆ. ಓಕೆ, ಸೊ ಇನ್ನೊಂದು ಹೇಳಬೇಕಾಗಿತ್ತು, ಟೋಟಲ್ ಯುಟಿಲಿಟಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ದಾಗೆ ಮಾರ್ಜಿನಲ್ ಯುಟಿಲಿಟಿ ಅನ್ನೋದು ಡಿಕ್ರೀಸ್ ಆಗ್ತಾ ಬರುತ್ತೆ. ಈ 3 ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್. ಟೋಟಲ್ ಯುಟಿಲಿಟಿ ಒಂದು ಹಂತದಲ್ಲಿ ಇನ್ಕ್ರೀಸ್ ಆಗುತ್ತೆ, ಮಾರ್ಜಿನಲ್ ಯುಟಿಲಿಟಿ ಅದು ಡಿಕ್ರೀಸ್ ಆಗ್ತಾನೆ ಇರುತ್ತೆ. ಸೆಕೆಂಡ್ ಪಾಯಿಂಟ್, ಟೋಟಲ್ ಯುಟಿಲಿಟಿ ಮ್ಯಾಕ್ಸಿಮಮ್ ಆದಾಗ ಮಾರ್ಜಿನಲ್ ಯುಟಿಲಿಟಿ 0 ಆಗುತ್ತೆ. ಟೋಟಲ್ ಯುಟಿಲಿಟಿ ಡಿಕ್ರೀಸ್ ಆದಾಗ ಮಾರ್ಜಿನಲ್ ಯುಟಿಲಿಟಿ ನೆಗೆಟಿವ್ ಆಗುತ್ತೆ. ಇದನ್ನು ನಾವು ತಲೆಯಲ್ಲಿ ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ಇದಿದ್ದರೆ ಡಯಾಗ್ರಾಮ್ ಮತ್ತು ಟೇಬಲ್ ನೆನ್ಪಿಟ್ಕೊಳ್ಳೋದು ಈಸಿ ಕೆಲಸ. ಸೊ ನೆಕ್ಸ್ಟು ಅದನ್ನು ನಾವು ಬರಿಬೇಕು. ಓಕೆ, ಮೇಲೆ ನಾನು ಸೂಚಿಯಲ್ಲಿ ತೋರಿಸಿರುವಂತೆ ಅನುಭೋಗಿ ಕಿತ್ತಳೆ ಹಣ್ಣುಗಳನ್ನು ನಿರಂತರವಾಗಿ ಅನುಭೋಗಿಸುತ್ತೋದಂತೆ ಆತ ಪಡೆಯುವ ಸೀಮಾಂತ ತುಷ್ಟಿಗುಣ ಕಡಿಮೆ ಆಗುತ್ತಾ ಹೋಗುತ್ತೆ. ಅವನು ಒಂದಾದಮೇಲೆ ಒಂದು ಕಿತ್ತಳೆ ಹಣ್ಣು ತಿಂತಾ ಅವನಿಗೆ ಸೀಮಾಂತ ತುಷ್ಟಿಗುಣ ಕಡಿಮೆ ಆಗ್ತಾ ಹೋಗುತ್ತೆ. ಪಟ್ಟಿಯಲ್ಲಿ ತೋರಿಸಿದಂತೆ ಅನುಭೋಗಿ ಮೊದಲನೇ ಕಿತ್ತಳೆ ಹಣ್ಣನ್ನು ತಿಂದಾಗ ಅವನಿಗೆ 12 ಅಷ್ಟು, ಹಾಗೆ ಈ ಹಂತದಲ್ಲಿ ಅವನಿಗೆ ಟೋಟಲ್ ಆಗಿ 2 ಟೋಟಲಿಟಿ ಮಾರ್ಜಿನಲಿಟಿ. ನೆಕ್ಸ್ಟ್ 2ನೇ ಕಿತ್ತಳೆ ಹಣ್ಣನ್ನು ತಿಂದಾಗ ಅನುಭೋಗ ತೀವ್ರತೆ ಕಡಿಮೆ ಆಗುತ್ತೆ, ಮುಂಚೆ ತಿಂದಷ್ಟು ಸೆಕೆಂಡ್ ಟೈಮ್ ಆಗಿರಲ್ಲ. ಓಕೆ, ಹಂಗೆ 3, 4ನೇ ಹಣ್ಣನ್ನು ತಿಂತಾ ಈ ಏನು ವ್ಯಾಲ್ಯೂವನ್ನು ಬರೀಬೇಕು ನೀವು, ಘಟಕಗಳು ಕಡಿಮೆ ಆಗ್ತಾ ಬರುತ್ತೆ. ಆನಂತರ ಅನುಭೋಗವನ್ನು ಮುಂದುವರಿಸಿದರೆ ಸೀಮಾಂತ ತುಷ್ಟಿಗುಣ ಶೂನ್ಯವಾಗುತ್ತೆ ಅಂತ ಹೇಳಿದ್ರೆ 0 ಆಗುತ್ತೆ. ಯಾವ ಹಂತದಲ್ಲಿ, 5ನೇ ಹಂತದಲ್ಲಿ. ಓಕೆ, ಅದಾಂತರ ಲಾಸ್ಟ್ನಲ್ಲಿ ಏನಾಗುತ್ತೆ, ಅದು ಋಣಾತ್ಮಕ ಅಂತ ಹೇಳಿದ್ರೆ ಮೈನಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅಂದರೆ ಸೀಮಾಂತ ತುಷ್ಟಿಗುಣ 0 ಇದ್ದಾಗ ಒಟ್ಟು ತುಷ್ಟಿಗುಣ ಗರಿಷ್ಠ ಮಟ್ಟದಲ್ಲಿರುತ್ತದೆ. ಸೀಮಾಂತ ತುಷ್ಟಿಗುಣ ಋಣಾತ್ಮಕವಾದಾಗ ಒಟ್ಟು ತುಷ್ಟಿಗುಣ ಇಳಿಕೆ ಆಗುತ್ತದೆ. ಸೊ ಯಾವಾಗ ಟೋಟಲ್ ಯುಟಿಲಿಟಿ ಮ್ಯಾಕ್ಸಿಮಮ್ ಆಗುತ್ತೆ ಆಗ ಮಾರ್ಜಿನಲ್ ಯುಟಿಲಿಟಿ ಏನಾಗುತ್ತೆ, 0 ಆಗುತ್ತೆ. ಹಾಗೆ ಟೋಟಲ್ ಯುಟಿಲಿಟಿ ಯಾವಾಗ ಡಿಕ್ರೀಸ್ ಆಗುತ್ತೆ ಮಾರ್ಜಿನಲ್ ಯುಟಿಲಿಟಿ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಡಯಾಗ್ರಾಮು. ಸೊ ಈ ಡಯಾಗ್ರಾಮಲ್ಲಿ ಒಂದು ಮಿಸ್ಟೇಕ್ ಆಗಿದೆ ಏನಂತ ಹೇಳಿದ್ರೆ, ಸೊ ಡಯಾಗ್ರಾಮ್ ಹೀಗಿರಬೇಕು, ಇಲ್ಲಿ 4, ಇಲ್ಲಿ 8, 12 ಹಾಗೆ. ಓಕೆ, ಸೊ ಟೋಟಲ್ ಯುಟಿಲಿಟಿ ಏನಾಗ್ತಾ ಇದೆ, ಇಲ್ಲಿ
ಸ್ಟಾರ್ಟಿಂಗಲ್ಲಿ ಇನ್ಕ್ರೀಸ್ ಆಗುತ್ತೆ ಟೋಟಲ್ ಯುಟಿಲಿಟಿ, ಬಟ್ ಮಾರ್ಜಿನಲ್ ಯುಟಿಲಿಟಿ ಅನ್ನೋದು ಸ್ಟಾರ್ಟಿಂಗಿಂದನೂ ಡಿಕ್ರೀಸ್ ಆಗ್ತಾ ಇದೆ. ಇದು ಫಸ್ಟ್ ಸ್ಟೇಜ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಸೆಕೆಂಡ್ ಸ್ಟೇಜ್ ಅಂತ ಬಂದಾಗ ಟೋಟಲ್ ಯುಟಿಲಿಟಿ ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ. ಯಾವಾಗ 24 ಆಯಿತು ನೋಡಿ, ಅದು ಗರಿಷ್ಠ ಹೆಚ್ಚಾಗಿದ್ದು ಅಲ್ಲೇ. ಸೊ ಅದೇ ಒಂದು ಪಾಯಿಂಟಲ್ಲಿ ಮಾರ್ಜಿನಲ್ ಯುಟಿಲಿಟಿ ಏನಾಗುತ್ತೆ, 0 ಆಗುತ್ತೆ. ಓಕೆ, 0 ಆಗುತ್ತೆ. ದೆನ್ ಅದಾದಮೇಲೆ ಇದು ಸೆಕೆಂಡ್ ಸ್ಟೇಜ್. ಥರ್ಡ್ ಸ್ಟೇಜಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ, ಟೋಟಲ್ ಯುಟಿಲಿಟಿ ಡಿಕ್ರೀಸ್ ಆಗುತ್ತೆ, ಹಾಗೆ ಮಾರ್ಜಿನಲ್ ಯುಟಿಲಿಟಿ ಅನ್ನೋದು ನೆಗೆಟಿವ್ ಆಗುತ್ತೆ. ಇಲ್ಲಿ ಯಾವಾಗ ಡಿಕ್ರೀಸ್ ಆಗುತ್ತೋ ಮಾರ್ಜಿನಲ್ ಯುಟಿಲಿಟಿ ನೆಗೆಟಿವ್ ಆಗುತ್ತೆ, -2ಗೆ ಹೋಗುತ್ತೆ. ಓಕೆ, ಸೊ ಈಗ ಡಯಾಗ್ರಾಮನ್ನು ವಿತ್ ಡೇಟಾ ನೀವು ನೋಡಿಕೊಂಡು ಫಾರ್ಮ್ ಮಾಡ್ಕೋಬೇಕಾಗತ್ತೆ, ಡೇಟಾವನ್ನು ಬರ್ಕೋಬೇಕಾಗತ್ತೆ. ಸೊ ಡೇಟಾ ಬರೆದೇ ಆದಮೇಲೆ, ಡೇಟಾ ನೋಡಿಕೊಂಡು ಡಯಾಗ್ರಾಮ್ ಬರೆದೇ ಆದಮೇಲೆ ಹಾಗೆ ನೀವು ಅದನ್ನು ಎಕ್ಸ್ಪ್ಲನೇಷನ್ ಮಾಡಬೇಕಾಗತ್ತೆ. ಓಕೆ, ಸೊ ಚಿತ್ರದಲ್ಲಿರುವ ಒಟ್ಟು ತುಷ್ಟಿಗುಣ ಮತ್ತು ಮಾರ್ಜಿನಲ್ ಯುಟಿಲಿಟಿ ಸೀಮಾಂತ ತುಷ್ಟಿಗುಣ ರೇಖೆ ಆಗಿದೆ. ಸೀಮಾಂತ ತುಷ್ಟಿಗುಣ ಅಂದರೆ ಎರಡು ರೇಖೆ ಏನು ಹೇಳುತ್ತೆ, ಟೋಟಲ್ ಯುಟಿಲಿಟಿ ಅಂದ್ರೇನು, ಮಾರ್ಜಿನಲ್ ಯುಟಿಲಿಟಿ, ಅವು ರೇಖೆ ಏನನ್ನು ಚಿತ್ರದಲ್ಲಿ ಹೇಳ್ತಾ ಇದೆ ಅಂತ. ಆಮೇಲೆ ಸೀಮಾಂತ ತುಷ್ಟಿಗುಣ ರೇಖೆಯು ಮೊದಲಿನಿಂದಲೂ ಇಳಿಯುತ್ತಾ ಹೋಗ್ತಾ ಇದೆ. 5ನೇ ಕಿತ್ತಳೆ ಹಣ್ಣನ್ನು ಅನುಭೋಗಿಸಿದಾಗ ಅಂದರೆ ಸೀಮಾಂತ ತುಷ್ಟಿಗುಣ 0 ಆಗುತ್ತೆ ಅಂತ. ಓಕೆ, ಒಟ್ಟು ತುಷ್ಟಿಗುಣ ರೇಖೆ ಮೇಲ್ಮುಖವಾಗಿ ಚಲಿಸುತ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ಹೀಗೆ ಚಲಿಸುತ್ತಾ ಹೋಗುತ್ತೆ, ಹೋಗಿ ಗರಿಷ್ಠ ಮಟ್ಟ ತಲುಪಿದ ಮೇಲೆ, ಸೊ ಇದು ಟೋಟಲ್ ಯುಟಿಲಿಟಿ ಸ್ಟಾರ್ಟಿಂಗ್. ಇಲ್ಲಿ ನೋಡಿ, ಒಟ್ಟು ತುಷ್ಟಿಗುಣ ರೇಖೆಯು ಮೇಲ್ಮುಖವಾಗಿ ಚಲಿಸುತ್ತಾ ಹೋಗಿ ಗರಿಷ್ಠ ಮಟ್ಟವನ್ನು ತಲುಪಿದ ಮೇಲೆ ಸ್ವಲ್ಪ ಕಾಲ ಸ್ಥಿರಗೊಳಿಗೆ ಉಳಿಯುತ್ತದೆ, ಕಾನ್ಸ್ಟೆಂಟ್ ಆಗಿರುತ್ತೆ 24. ದೆನ್ ಅದಾದಮೇಲೆ ಅದು ಡಿಕ್ರೀಸ್ ಆಗುತ್ತೆ. ದಿಟ್ ಈಸ್ ಟೋಟಲ್ ಯುಟಿಲಿಟಿ. ದೆನ್ ಸೀಮಾಂತ ತುಷ್ಟಿಗುಣ ಋಣಾತ್ಮಕವಾದಾಗ ಒಟ್ಟು ತುಷ್ಟಿಗುಣ ಇಳಿಮುಖವಾಗುತ್ತೆ ಅಂತ ಹೇಳಿದ್ರೆ, ಈ ಪಾಯಿಂಟಲ್ಲಿ ಸೀಮಾಂತ ತುಷ್ಟಿಗುಣ ಯಾವಾಗ 0 ಆಗುತ್ತೆ ಆಗ ಏನಾಗುತ್ತೆ, ಇಳಿತಾ ಹೋಗುತ್ತೆ. ಈ ರೀತಿಯಲ್ಲಿ ಇಳಿಮುಖ ತುಷ್ಟಿಗುಣವನ್ನು ನಾವು ಈಸಿಯಾಗಿ ವಿವರಿಸಬಹುದು. ಆ್ಯಂಡ್ ಇಲ್ಲಿ ನೆನ್ಪಿಡಬೇಕಾಗಿರೋದು, MU ಟೋಟಲ್ ಯುಟಿಲಿಟಿ 0 ಆದಾಗ ಮಾರ್ಜಿನಲ್ ಯುಟಿಲಿಟಿ 0 ಆದಾಗ ಟೋಟಲ್ ಯುಟಿಲಿಟಿ ಗರಿಷ್ಠವಾಗಿರುತ್ತೆ. ಹಾಗೆ ಮಾರ್ಜಿನಲ್ ಯುಟಿಲಿಟಿ ಋಣಾತ್ಮಕ ಅಂತ ಹೇಳಿದರೆ ಮೈನಸ್ ಆದಾಗ ಟೋಟಲ್ ಯುಟಿಲಿಟಿ ಇಳಿಮುಖವಾಗುತ್ತೆ. ಇದನ್ನು ನೀವು ನೆನ್ಪಿಟ್ಕೊಂಡು ಬರಿಬೇಕಾಗತ್ತೆ. ಸೊ ಇದಕ್ಕೆ ಒಂದಷ್ಟು ಅಸಂಪ್ಷನ್ಸ್ಗಳನ್ನು ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಒಂದು ಡಯಾಗ್ರಾಮನ್ನು ನಾವು ಬರೆದು 6 ಮಾರ್ಕ್ಸ್ ಸ್ಕೋರನ್ನು ಮಾಡ್ಬೋದು. ಸೊ ಈ ರೀತಿ ವಿಡಿಯೋಗಳಿಗಾಗಿ ಆರಾಧ್ಯ ಎಕನಾಮಿಕ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.